ಮಂಚಿ ಕುಕ್ಕಾಜೆಯ ಸುಂದರ ಸಭಾಂಗಣದಲ್ಲಿ ಸಿದ್ಧಿವಿನಾಯಕನ ವಿಧಾನಮಂಡಲದಲ್ಲಿ ನಡೆಯುವಂತಹ ನಾಟಕೋತ್ಸವದ ಕಾರ್ಯಕ್ರಮ. ಆತ್ಮೀಯ ಒಂದು ವಲಯ ಇಲ್ಲಿ ಸೇರಿದೆ. ವೇದಿಕೆಯಲ್ಲಿ ಖ್ಯಾತರಾದಂತಹ ನಾಟಕ ಇರ್ಬೋದು, ಇನ್ನಿತರ ವರ್ಗಗಳಲ್ಲಿ ವಿಶೇಷವಾದ ಹೆಸರು ಗಳಿಸಿದಂಥವರಿದ್ದಾರೆ. ಬಯೋಡಾಟ ಓದುವಷ್ಟೆಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಅಂತಹ ಶ್ರೇಷ್ಠರೊಟ್ಟಿಗೆ ಕೂತುಕೊಳ್ಳುವಂತಹ ಒಂದು ಸೌಭಾಗ್ಯ ಒದಗಿ ಬಂದಿದೆ ಅಂತ ಹೇಳ್ಬೋದು. ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಕಷ್ಟ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಹಲವಾರು ವರ್ಷಗಳಿಂದ ಒಬ್ಬ ಸಂಘಟಕನಾಗಿ ಮಾತ್ರ ಗುರುತಿಸಿಕೊಂಡವರು ನಾನು. ನಮ್ಮ ರಾಮಚಂದ್ರ ಭಟ್ ಅವರ ಶ್ರಮ ಮತ್ತು ನಿರಂತರವಾಗಿ 2009ರಿಂದ 10ರಿಂದ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಅದರಲ್ಲಿ ಅವರು ಮತ್ತು ಅವರ ತಂಡ ಮಾಡ್ತಾ ಇರುವಂತಹ ಕೆಲಸದಲ್ಲಿರುವ ಶ್ರಮ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. BV ಕಾರಂತರ ಹೆಸರಿನಲ್ಲಿ ನಾಟಕೋತ್ಸವ ಜರುಗುತ್ತಾ ಇದೆ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಹೆಸರಾಂತ ಜಾದೂಗಾರರು, ಬಹುಶಃ ನಾನು ಬಾಲ್ಯದಿಂದ ಅಭಿಮಾನದಿಂದ ನೋಡ್ತಾ ಇದ್ದಂತಹ ಜಾದು ಅವರದ್ದು ಪ್ರೊಫೆಸರ್ ಶಂಕರ್ ಇರ್ಬೋದು, ಅವರ ಪುತ್ರ ಇರ್ಬೋದು. ನನ್ನ ತಮ್ಮ ಕೂಡ ಅವರಲ್ಲೇ ಅದರಲ್ಲಿ ಜಾದುವನ್ನು ನೋಡಿ ಚಿತ್ತಾಯಿ ಮಗ ಜಾದು ಪ್ರಾರಂಭ ಮಾಡಿದಂಥವ ಮಂಗಳೂರಲ್ಲಿ. ಬಹಳ ಖುಷಿ ಕೊಡ್ತಾ ಇದ್ದಂಥ ಜಾದೂಗಾರರು ಶಂಕರ್ ಅವರು ಇದ್ದಾರೆ. ಹಾಗೆ ಸಂದೇಶ್ ಜವಳಿಯವರು ಈತಾನೆ ಪರಿಚಯ ಆದಂಥವರು ಅವ್ರ ಹತ್ರ ಕೂತು ಮಾತನಾಡ್ತಿದ್ದಾರೆ. ಹಾಗೆ ಇಬ್ಬರು ಜವಳಿಯವರನ್ನು ಮತ್ತು ಒಬ್ಬರು ಬ್ಯಾಂಗ್ಳೂರಲ್ಲಿ ಅವರು ವಿವೇಕ್ ಜವಳಿ ಖ್ಯಾತ, ಅದೇ ಮತ್ತೆ ಇನ್ನೊಬ್ಬರು ರೆಪ್ಪನಪೇಟೆಯಲ್ಲಿ ಕೃಷಿ ತಜ್ಞರೊಬ್ಬರು ಜವಳಿ ಇದ್ದಾರೆ. ಹೆಸರು ಈತಾನೆ ಅವರಿಂದ ನೆನಪಿಸಿಕೊಂಡೆ ಅನಂತರ ಜವಳಿ ಅಂತ. ಈಗ ಹೊಸದಾಗಿ ಇನ್ನೊಬ್ಬರು ನಾವಿಲ್ಲಿ ಜವಳಿ ಇದ್ದಾಗ ಆ ಭಾಗ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಸಂದೇಶ್ ಜವಳಿಯವರು ರಂಗಭೂಮಿಯಲ್ಲಿ ಹೆಸರು ಗಳಿಸ್ತಾರೆ. ರಾಮಚಂದ್ರ ಭಟ್ರು ನನ್ನ ಸಂಬಂಧಿಕರು ಹೌದು. ಹಾಗೆ ಈ ಭಾಗದ ಇಲ್ಲಿ ಅನೇಕ ಕಾರ್ಯಗಳ ಮೂಲಕ ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. BV ಕಾರಂತ್ ಅಂತ ಹೇಳುವಂತಹ ಹೆಸರನ್ನ ನಾನು ಬಾಲ್ಯದಿಂದಲೇ ಕೇಳಿದ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಹೆಸರಿನೊಂದಿಗೆ ಪೂರ್ತಿ ಹೆಸರಿಲ್ಲದಿದ್ದಾಗ BV ಕಾರಂತ್ ಇಲ್ಲಿಯವರು, ಆಚೆಯವರು, ಉತ್ತರ ಕನ್ನಡದವರು, ಒಂಥರ ಕುಂದಾಪುರ ಭಾಗದವರು ಇರ್ಬೋದು ಅಂತ ಹೇಳುವಂತಹ ಭಾವನೆ ಇತ್ತು. ಯಾವಾಗ ಇಲ್ಲಿ ನಿರಂತರವಾಗಿ ನಾಟಕ ಕಾರ್ಯಕ್ರಮಗಳು ಆಗ್ತಾ ಇದ್ದಾಗ ಇಲ್ಲಿಂದ ನನ್ನ ಭಾವನವರಿಂದ ಆಮಂತ್ರಣ ಬರ್ತಾ ಇತ್ತು. ಪ್ರತಿ ಆಮಂತ್ರಣ ಬಂದಾಗಲೂ ಆ ದಿವಸ ಅಥವಾ ಮರು ದಿವಸ ಆ ದಿವಸಗಳಲ್ಲಿ ನನಗೆ ಅದೇನೋ ಕಾರ್ಯಕ್ರಮಗಳು ಅದೇ ಸಂದರ್ಭದಲ್ಲಿ ಸಂಜೆ ಇರ್ತಾ ಇತ್ತು. ಅದನ್ನು ಮುಗಿಸಿಕೊಳ್ತಾ ಇಲ್ಲಿಗೆ ಬರುವಷ್ಟು ಒಂದು ವ್ಯವಧಾನ ಇಲ್ಲದಿದ್ದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಉತ್ತಮ ನಾಟಕಗಳಿದ್ದಾಗ ಬರಬೇಕು ಅನಿಸಿದ್ರು ಕೂಡ ಬರಲಿಕ್ಕಾಗಲಿಲ್ಲ. ಕೊನೆಗೆ ಕಾಕತಾಳೀಯವೇ ಆಗುವುದಿಲ್ಲ, ವೇದಿಕೆಯಲ್ಲಿ ಹಾಕಿದಾಗಲೇ ಬರಬೇಕಾಯಿತು ಅಂತ ಹೇಳುವಂತಹ ಮುಜುಗರದೊಂದಿಗೆ ನಾನು ಮಾತನ್ನು ಆರಂಭಿಸ್ತಾ ಇದ್ದೇನೆ. ಈ ಹಿಂದೆ ಕೂಡ ಇಲ್ಲಿ ಅನೇಕ ಉತ್ತಮ ನಾಟಕಗಳು ಪ್ರದರ್ಶನಗೊಂಡಿವೆ. ಹಾಗೆ ಇವತ್ತು ನಾಳೆ 3 ದಿವಸಗಳ ಕಾಲ ನಾಟಕಗಳು ಇಲ್ಲಿ ಜರುಗ್ತಾ ಇದೆ. ನಿರಂತರ ರಂಗಭೂಮಿ ಅಂತ ಹೇಳುವಂತಹದ್ದು ಅನೇಕ ಆಯಾಮಗಳನ್ನು ಕಂಡುಕೊಂಡಿದೆ. ನಾನು ಒಬ್ಬ ಸಂಘಟಕನಾಗಿ ಅನೇಕ ನಾಟಕಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮವನ್ನು ಆಯೋಜಿಸಿದವ, ಅದನ್ನು ಸಂಘಟಿಸಿದವ ಕೂಡ. ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಮಾತಾಡಲಿಕ್ಕೆ ಶಕ್ತ ಅಲ್ಲದಿದ್ದರೂ ಕೂಡ ಬರೀ ಸಂಘಟಿಸಿದಂಥ ಇದರಿಂದ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. BV ಕಾರಂತರ ಪ್ರಾರಂಭದ ಚಿತ್ರ ಬಹುಶಃ 70ನೇ ದಶಕದಲ್ಲಿ ಸಿನಿಮಾ ರಂಗದಿಂದ ಅವರ ಹೆಸರು ಗಳಿಸಿರ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನನ್ನ ಬಾಲ್ಯದಲ್ಲಿ ನನ್ನ ಅನಿವಾರ್ಯ ಕಾರಣಗಳಿಂದ ಸಿನಿಮಾಗಳು, ಕಥೆಗಳು ಅಥವಾ ನಾಟಕಗಳು, ಯಕ್ಷಗಾನಗಳು, ಇನ್ನಿತರ ಇಂತಹ ಎಲ್ಲ ಸಾಂಸ್ಕೃತಿಕ ಕಲಾವಲಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆಯೋ ಅದೆಲ್ಲದರ ಆಕರ್ಷಿತಗೊಂಡಂತಹ ಅಥವಾ ಮನಸ್ಸನ್ನು ಅದರತ್ತ ತೊಡಗಿಸಿಕೊಳ್ಬೇಕಂತ ಅನಿವಾರ್ಯತೆ ಒದಗಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇದೆಲ್ಲದಲ್ಲಿ ತೊಡಗಿಸಿಕೊಂಡವು. ಬಹುಶಃ ಬಾಲ್ಯದಲ್ಲಿ 6-7ನೇ ವಯಸ್ಸಿನಿಂದಲೇ ಇದೆಲ್ಲವನ್ನ ಅನುಭವಿಸಿದವು. ಬಹುಶಃ ಚೌಮನ ನುಡಿ ಇರ್ಬೋದು, ಘಟಶ್ರಾದ್ದ ಇರ್ಬೋದು, ಅಥವಾ ಇನ್ನಿತರ ಅನೇಕ ಈಗಾಗಲೇ ಸಂಕಲ್ಪ ಹೆಸರನ್ನು ಅವರು ಹೇಳಿದ್ರು. ಹಾಗೆ ಆ ಸಂದರ್ಭದ ಏನು ಸಿನಿಮಾಗಳಿವೆ ಅದರಲ್ಲಿ 70-80ರ ದಶಕದಲ್ಲಿ ನಿರಂತರವಾಗಿ ಹೊಸತನದ ಕಲ್ಪನೆಯನ್ನು ಮೂಡಿಸಿದರು BV ಕಾರಂತ್. ಎಲ್ಲ ವಿಧದ ರಂಗದಲ್ಲಿ ಕೈಯಾಡಿಸಿದಾಗ ಅಂತವರನ್ನ ಸಕಲ ಕಲಾ ವಲ್ಲಭ ಅಂತ ಕರೀತೇನೆ ನಾನು. ಅಂತಹ ಒಂದು ಹೆಸರನ್ನು BV ಕಾರಂತರಿಗೆ ಕೊಡಬಹುದು ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ರಂಗಕ್ಕೆ ಬಂದಾಗ ಅವರು ನಿರ್ದೇಶಕನಾಗಿ ಗುರುತಿಸಿಕೊಂಡವರು, ನಟನಾಗಿ ಗುರುತಿಸಿಕೊಂಡವರು. ಅನೇಕ ಚಿತ್ರಗಳಿಗೆ, ಅದು ಗಿರೀಶ್ ಕಾರ್ನಾಡ್ ಇರ್ಬೋದು, JV ಇರ್ಬೋದು, ಹಂಸಗೀತೆ ಅಂತ ಉತ್ಕೃಷ್ಟ ಚಿತ್ರ ಆಗುತ್ತಿದೆ, ಇದೆಲ್ಲದಕ್ಕೂ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡವರು. ಹಾಗೆ ಇನ್ನಿತರ ಅನೇಕ ವಿಚಾರಗಳಲ್ಲಿ ಸಲಹೆ ಸೂಚನೆಗಳೊಂದಿಗೆ ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿದರು. ಅವರ ಪತ್ನಿ ಪ್ರೇಮಾ ಕಾರಂತರು ಅದೇ ಪಣಿಯಮ್ಮದಂತಹ ಸಿನಿಮಾದ ಮೂಲಕ ಹೆಸರು ಗಳಿಸಿದ್ದಾರೆ. ಮತ್ತು
ಸುಮಾರು 70-72 ವರ್ಷಗಳಿಂದ ಒಂದು ಜೀವನದಲ್ಲಿ ತನ್ನ ಛಾಪನ್ನು ಮೂಡಿಸಿ ಈ ಬದುಕಿಗೆ ವಿದಾಯ ಹೇಳಿದ್ದಾರೆ. ಬಹುಶಃ 70 ದಶಕದ ನಂತರದ ಸಿನಿಮಾ ಕಾಲಘಟ್ಟದಲ್ಲಿ ಬಂದಾಗ ಅನೇಕ ಸಿದ್ಧಸೂತ್ರದ ಸಿನಿಮಾಗಳು ಬಂದಂತಹ ಸಂದರ್ಭದಲ್ಲಿ 70ರಿಂದ 80 ಅಥವಾ 85ರ ಭಾಗದಲ್ಲಿ ಬಂದಂತಹ ಅನೇಕ ಉತ್ತಮ ಚಿತ್ರಗಳು ನಮಗೆ ನೆನಪಿಗೆ ಬರ್ತವೆ. ಬಹುಶಃ ಹೆಸರಿಸುವುದಿದ್ದರೆ ಅನೇಕ ಆ ಸಂದರ್ಭದ ಚಿತ್ರಗಳು, ವಂಶವೃಕ್ಷ ಇರ್ಬೋದು, ಚೋಮನ ನುಡಿ, ಅಥವಾ ನಂತರ ಬಂದಂತಹ ತಪ್ಪಲಿಯು ನೀನಾದ ಮದುವೆಯೋ, ಇನ್ನಿತರ ಅನೇಕ ಸಿನಿಮಾಗಳಲ್ಲಿ ಇವರ ಕಾರ್ಯಕ್ಷೇತ್ರ ಇದೆ, ಇವರು ಅದರಲ್ಲಿ ಕಾರ್ಯಾಚರಿಸಿದ್ದಾರೆ. ಹಾಗೆ ಬಹುಶಃ ಹಿಂದಿಯಂತಹ ಖ್ಯಾತ ರಂಗದ ನಟರಿರ್ಬೋದು, ಗಿರೀಶ್ ಕಾರ್ನಾಡರು ಇಲ್ಲಿಯವರೆಗೆ ಅಥವಾ ಅನಂತನಾಗಿ ಈಗಾಗಲೇ ಹೆಸರಿಸಿದರು, ಅಥವಾ ನಾಸಿರುದ್ದೀನ್ ಶಾ ಓಂಪುರಿ ಅಥವಾ ಕುಲಭೂಷಣರು ಬಂದಂತಹ ಖ್ಯಾತ ಶಬನ ಅಜ್ಮಿಯವರಂತವರೆಲ್ಲ ಇಲ್ಲಿಗೆ ಎರೆತಂದಂತಹ ಒಂದು ಶ್ರಮದಲ್ಲಿ ಅವರದ್ದು ಕೂಡ ಆ ಒಂದು ಕೆಲಸ ಇದೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕಾಗಿದೆ. ಹುಟ್ಟೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಂಡಾಗ ಅದು ಬಹುಶಃ ಅವರಿವತ್ತು ನಮ್ಮೊಂದಿಗಿಲ್ಲ, ಅಥವಾ ಅವರ ಕುಟುಂಬದವರು ಅಥವಾ ಇನ್ನಿತರರು ಇಲ್ಲಿ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ಆ ಹೆಸರನ್ನು ನೆನಪಿಸಿಕೊಂಡಾಗ ಅದು ನಮಗೆ ಗೌರವವನ್ನು ಕೊಡ್ತದೆ ಬಂಧುಗಳೇ. ಬಹುಶಃ ಬಿ.ವಿ. ಕಾರಂತರ ಹುಟ್ಟೂರು, ಅಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳೋದು ನಮಗೆ ಹೆಮ್ಮೆ ಅಂತ ನಾವು ಭಾವಿಸ್ಕೊಳ್ಬೇಕು. ಹೀಗೆ ಅನೇಕ ಮಂದಿ ಹೆಸರಾಂತ ವ್ಯಕ್ತಿಗಳನ್ನ ಅವರ ಹುಟ್ಟೂರಿನಲ್ಲಿ ನಾವು ನೆನಪಿಸಿಕೊಂಡಾಗ ಅದರಿಂದ ಗೌರವ ಪುನಃ ನಮಗೆ ಸಿಗುವಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ 14-15 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಬರುವಂತಹ ಸಂಖ್ಯೆಯೋ ಅಥವಾ ಸೇರುವಂತಹ ಜನರು ಅಥವಾ ಅದಕ್ಕಿರುವಂತಹ ಪ್ರಚಾರವೋ ಅದರ ಕೊರತೆಯೋ ಯಾವುದೂ ಮುಖ್ಯ ಅಲ್ಲ. ಅಲ್ಲಿ ಆಗುವಂತಹ ಕಾರ್ಯಕ್ರಮ ಮುಖ್ಯ, ಮತ್ತು ಆ ಮೂಲಕ ಅವರು ನೆನಪಿಸಿಕೊಳ್ಳುವಂಥದ್ದು ಮುಖ್ಯ, ಮತ್ತು ಅದರಿಂದ ನಾವು ಕೊಡುವಂತಹ ಸೇವೆಯನ್ನು ಸಾರ್ಥಕ ಭಾವವನ್ನು ಪಡೆದುಕೊಳ್ಳುವಂಥದ್ದು ಮುಖ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿಯ ಎಲ್ಲ ಈ ರಂಗಭೂಮಿಯ ಈ ಒಂದು ಸಂದರ್ಭದಲ್ಲಿ ಇದಕ್ಕಾಗಿ ಕೆಲಸ ಮಾಡಬೇಕಂತಹ ನಮ್ಮೆಲ್ಲ ಬಂಧುಗಳನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಹಾಗೆ ಅನೇಕ ಸಂದರ್ಭಗಳಲ್ಲಿ ನಾವು ಇಂತಹ ಇದು ನವ್ಯ ನಾಟಕಗಳು ಅಂತ ಹೇಳ್ಬೋದು. ಜಗತ್ತೇ ಒಂದು ನಾಟಕ ರಂಗ ಆದರೆ ನಾವೆಲ್ಲರೂ ನಟರಾದರೆ ಅದರ ಸೂತ್ರಧಾರ ದೇವರಂತೆ, ಜಗನ್ಯ ಮತ್ತು ಶ್ರೀಕೃಷ್ಣ ಅಂತೆ, ಪುರಾಣವೋ ಅಥವಾ ಧಾರ್ಮಿಕ ಪ್ರಪಂಚಕ್ಕೆ ಹೋದರೆ ನಾವು ಹಾಗೆ ಹೇಳ್ಬೋದು. ಮಹಾಭಾರತದಲ್ಲೋ ಇದರಲ್ಲೂ ಕೃಷ್ಣನ ನಾಟಕದ ಬಗ್ಗೆ ನಾವೆಲ್ಲ ಧಾರ್ಮಿಕ ಪ್ರಪಂಚ ಯಕ್ಷಗಾನದಲ್ಲಿ ಹೋದಾಗ ಹಾಗೆ ಅವನನ್ನು ಆರಾಧಿಸ್ತೇವೆ. ಹಾಗೆ ಈ ನಾಟಕ ಕೂಡ ಇವತ್ತು ಬಹುಶಃ ಬನ್ನಿ ಬಲೆ ಚಾಪಟ ಅಂತ ಹೇಳುವಂತಹ ಒಂದು ಸಿದ್ಧಸೂತ್ರ ಯಾವುದೂ ಇಲ್ಲದಂತಹ ಹಾಸ್ಯವೇ ಒಳಗೊಂಡಂತಹ ಅನೇಕ ನಾಟಕಗಳು ಬರ್ತಾ ಇರುವಂತಹ ಕಾಲಘಟ್ಟದಲ್ಲಿ ಅನೇಕ ಮಂದಿಗೆ ಇಂತಹ ನವ್ಯ ನಾಟಕಗಳು ರುಚಿಸದೇ ಇರಬಹುದು, ಅಥವಾ ರುಚಿಸಿ ಒಂತಹ ವ್ಯಕ್ತಿಗಳು ಕೆಲವರು ಇರಬಹುದು. ವಿದೇಶಗಳ ಅನೇಕ ಬಹುಶಃ ಗ್ರೀಸ್ ಅಥವಾ ಗ್ರೀಸ್ ನಾಟಕದ ಒಂದು ತವರು ಅಂತ ನಾವು ಹೇಳ್ತೇವೆ. ಆದರೆ ಬಹುಶಃ ಅದು ಚರಿತ್ರೆಯಲ್ಲಿ ಅಥವಾ ನಮಗೆ ಹೇಳುವಂಥದ್ದು ನಮ್ಮ ಭಾರತವೇ ಶ್ರೇಷ್ಠ, ಭಾರತದಲ್ಲಿ ನಾಟಕದ ತವರು ಅಂತ ನಾವೆಲ್ಲರೂ ಒಪ್ಪಿಕೊಳ್ಳೋಣ. ಹಾಗೆ ಇಂತಹ ನವ್ಯ ನಾಟಕಗಳು ಎಲ್ಲರಿಗೂ ಅರ್ಥೈಸಿಕೊಳ್ಳುವುದು ಕಷ್ಟ ಅಂತ ಹೇಳುವಂಥದ್ದು ಅದು ನಾವೆಲ್ಲರೂ ತಿಳಿದಂಥ ವಿಚಾರ. ಆದರೆ ಅಂತಹ ಯಾವುದೇ ಸೂತ್ರಗಳಿಲ್ಲದ ಒಂದು ಕಾಲಘಟ್ಟದಲ್ಲಿ ಎಲ್ಲ ಸೂತ್ರಗಳೊಂದಿಗೆ ಸಿನಿಮಾದ ರೀತಿಯಲ್ಲಿ ಕಥೆಯೊಂದಿಗೆ ಹೋಗುವಂತಹ ನಾಟಕಗಳು ಪ್ರದರ್ಶಿಸಲ್ಪಡ್ತಿದ್ವು. ಆಮೇಲೆ ಇಂತಹ ನಾಟಕಗಳೆಲ್ಲ ಬಂದಾಗ ಅದರೊಂದಿಗೆ ಹೊಸ ಆಯಾಮವನ್ನು ಕಂಡುಕೊಂಡಾಗ ನಮಗೆ ಅನೇಕ ಮಂದಿಗೆ ಖುಷಿ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಪುನಃ ಯಾವುದು ನಾಟಕದಲ್ಲಿ ನಾವು ಕಾಮಿಡಿ ಅಂತ ಹೇಳ್ತೇವೆ, ಅಂತ ಹಾಸ್ಯ ವಸ್ತುಗಳು ವಿಜೃಂಭಿಸತೊಡಗಿದಾಗ, ಹಾಸ್ಯವೇ ಜೀವಾಳ ಆದಾಗ, ಹಾಸ್ಯವನ್ನೇ ನಾವು ನೋಡಲಿಕ್ಕೆ ಪ್ರಾರಂಭಿಸಿದಾಗ ಉಳಿದೆಲ್ಲವೂ ಗೌಣ ಆಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಉತ್ತಮವಾದಂತಹ ನಟನೆಯಿಂದ ಕೂಡಿದಂತಹ ಅಥವಾ ಆ ವ್ಯಕ್ತಿ ಅದನ್ನು ಅಭಿವ್ಯಕ್ತಪಡಿಸುವಾಗ ವೇದಿಕೆಯಲ್ಲಿ ನಮಗೆ ಅದು ಎಲ್ಲ ರೀತಿಯ ವಿವಿಧ ಆಯಾಮಗಳಲ್ಲಿ ಅದನ್ನು ಅಭಿವ್ಯಕ್ತಪಡಿಸುವಾಗ ಖುಷಿ ಕೊಡುವಂತಹ ಇಂತಹ ನಾಟಕಗಳು ಎಲ್ಲ ಮಂದಿಗೆ ರುಚಿಸ್ತದ ಇಲ್ವಾ ಅಂತ ಹೇಳುವಂತಹ ಸಂದರ್ಭದಲ್ಲಿ ಮಂಚಿಯಂತಹ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಇಂತಹ ನಾಟಕಗಳ ಮೂಲಕ ನೀವು ವೇದಿಕೆಯನ್ನು ನೋಡಬಹುದು. ವೇದಿಕೆಯಲ್ಲಿ ಸುಂದರವಾಗಿ ಆ ನಾಟಕದ ಏನು ತಯಾರಿಗಳಿದೆಯೋ ಅದನ್ನು ನಾಟಕದ ಕಲಾವಿದರು ಮಾಡಿದ್ದಾರೆ. ಮತ್ತು ಒಂದು ಹಂತದಿಂದ ಒಂದು ಸೀನಿಂದ ಇನ್ನೊಂದು ಸೀನಿಗೆ ಅದು ಬದಲಾವಣೆಗಳಿರ್ಬೋದು, ಅಥವಾ ಅಲ್ಲಿ ಅವರು ಅದನ್ನು ಅವರ ಪಾತ್ರದ ಮೂಲಕ ಅದನ್ನು ವ್ಯಕ್ತಪಡಿಸುವಂತಹ ವಿಧಾನ ಇರ್ಬೋದು, ಇದೆಲ್ಲವೂ ಅನನ್ಯ ಅಂತ ಹೇಳುವಂತಹ ಮಾತನ್ನು ಕೂಡ ಹೇಳ್ತಾ, ಬಾಬುಕೋಡಿ ವೆಂಕಟರಮಣ ಕಾರಂತರು ಅಂತ ಹೇಳುವಂಥವರು ಯಾವ ಊರಿನವರು ತಿಳಿದ ಬಿ.ವಿ. ಕಾರಂತ ಅಂತ ಹೇಳೋದಕ್ಕಿಂತ ನಾನು ಬಾಬುಕೋಡಿ ವೆಂಕಟರಮಣ ಕಾರಂತರು ಅವರ ಹುಟ್ಟೂರು ಇದು ಅಂತ ಹೇಳುವಂತಹ ಹೆಮ್ಮೆಯೊಂದಿಗೆ ಕಾರ್ಯಾಚರಿಸ್ತಾ ಇರುವಂತಹ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ, ಕಾವ್ಯೇಶು ನಾಟಕ ರಮ್ಯ ಅಂತ ಹೇಳ್ತೇವೆ, ನಾಟಕವು ಬಹಳ ರಮ್ಯ ಅಂತೇಳಿ ನಾಟಕದ ಮೂಲಕ ಪಾತ್ರಗಳ ಮೂಲಕ ನಾವು ಅದನ್ನು
ವ್ಯಕ್ತಪಡಿಸಿದಾಗ ಅದನ್ನು ಅರ್ಥೈಸಿಕೊಳ್ಳುವಂತಹ ವಿಧಾನವಿರ್ಬೋದು ಅಥವಾ ಅನೇಕ ಪಾತ್ರಗಳು ಜೀವಂತಗೊಳ್ಳುವಂತಹ ಸನ್ನಿವೇಶಗಳಿರ್ಬೋದು, ಇದೆಲ್ಲವೂ ನಾಟಕದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಕಲಾ ಪ್ರಕಾರಗಳಿರುವಂತಹ ಒಂದೊಂದು ವಿಧಾನಗಳು ಅಥವಾ ನಿಯಮಗಳ ತರನೇ ನಾಟಕಗಳಿಗೆ ಕೂಡ ಇರುವಂತಹ ಎಲ್ಲ ನಿಯಮಗಳೊಂದಿಗೆ ಮಿಳಿತಗೊಂಡು ಎಲ್ಲ ನಾಟಕಗಳು ಕೂಡ ರಂಗದಲ್ಲಿ ತಮ್ಮ ಕಲೆಯನ್ನು ರಂಗದಲ್ಲಿ ಅವರು ಕಲಾಕಾರರು ಕಲೆಯನ್ನು ಪ್ರಸರಿಸಿದಾಗ ಬಹಳ ಖುಷಿ ಕೊಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿಯಾಗ್ತದೆ. ಹಾಗೆ ಅನೇಕ ನವ್ಯ ನಾಟಕಗಳು ಇವತ್ತು ಮತ್ತೊಮ್ಮೆ ಈ ಒಂದು ಕಾಲಘಟ್ಟದಲ್ಲಿ ಮತ್ತೊಮ್ಮೆ ವಿಜೃಂಭಿಸಲಿಕ್ಕೆ ತೊಡಗಿವೆ. ಅದಕ್ಕೆ ಈಗ ತಾನೇ ಉದಾಹರಣೆ ಇಲ್ಲಿ ನಡೆಯುವಂತಹ 3 ದಿವಸಗಳ ಈ ಒಂದು ನಾಟಕದಲ್ಲಿ ಅನೇಕ ನಾಟಕಗಳು ಮೂರು ನಾಟಕಗಳು ಇಲ್ಲಿ ಪ್ರದರ್ಶನಗೊಂಡಿವೆ. ಅದು ಅದರ ಮೂಲದಿಂದ ರೂಪಾಂತರಗೊಂಡು ಪ್ರದರ್ಶನಗೊಳ್ಳುವಂತಹ ನಾಟಕಗಳಲ್ಲಿ ಅದನ್ನು ರಂಗಕ್ಕೆ ತರುವಂತಹ ಕಷ್ಟ ಶ್ರಮವನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾದಂತಹ ಅಥವಾ ಅದನ್ನು ಅವರನ್ನು ಶ್ಲಾಘಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಯಾಕೆಂದರೆ ಅಂತಹ ನಾಟಕಗಳ ಅರ್ಥವನ್ನು ನಮ್ಮ ಭಾರತೀಯತೆಗೆ ನಮ್ಮ ಇಲ್ಲಿಯ ಪರಂಪರೆಗೆ ಹೊಂದಿಕೊಂಡು ಅದನ್ನು ಬದಲಾವಣೆಗೆ ಒಳಪಡಿಸಿದಾಗ ಅದು ಎಷ್ಟು ರೀತಿಯಲ್ಲಿ ನಮ್ಮನ್ನು ಮುಟ್ತದೆ ಕೊಡಲಿಕ್ಕೆ ಅವರ ಪ್ರಯತ್ನಗಳಿಗೆ ಎಷ್ಟು ಕಷ್ಟ ಅಂತ ಹೇಳುವಂಥದ್ದನ್ನು ಕೂಡ ಅರ್ಥೈಸಿಕೊಳ್ತಾ ಎಲ್ಲ ಇಂತಹ ನಾಟಕಗಳನ್ನು ಕೂಡ ಪ್ರೋತ್ಸಾಹಿಸೋಣ ಮತ್ತು ಈ ಮೂಲಕ ಕಲೆ ಉಳಿಯಿರಿ ಬೆಳೆಯಿರಿ ಮತ್ತು ವಿ.ವಿ. ಕಾರಂತ ಬಾಬಾಕೋಡಿ ವೆಂಕಟರಮಣ ಕಾರಂತರ ಹೆಸರಲ್ಲಿ ಈ ಭಾಗದಲ್ಲಿ ಶಾಶ್ವತವಾದಂತಹ ಒಂದು ನೆನಪು ನೆಲೆಗೊಳ್ಳಿ ಅದರ ಮೂಲಕ ಈ ಭಾಗದ ಜನರೆಲ್ಲರೂ ಹೆಮ್ಮೆ ಪಟ್ಟಿ ಅಂತ ಹೇಳ್ತಾ ನಾಟಕ ಅಥವಾ ಇನ್ನಿತರ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಅದು ಇನ್ನಷ್ಟು ವಿಚಾರಗಳನ್ನು ಮಾತಾಡಬಹುದು. ಆದರೆ ಅದಕ್ಕೆ ವೇದಿಕೆಯಲ್ಲ, ನಾಟಕ ಮುಂದಕ್ಕೆ ನಡೆಯಲಿದೆ ಮತ್ತು ಅದನ್ನು ಆಸ್ವಾದಿಸಲಿಕ್ಕೆ ಬಂದಂತಹ ನಿಮ್ಮೆಲ್ಲರನ್ನ ಬೇಸರಪಡಿಸುವುದಿಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಕ್ಕಾಗಿ ಅವರನ್ನು ವಂದಿಸಿ ಈ ಕಾರ್ಯಕ್ರಮ ಸಂಘಟನೆಗೆ ವಿಶೇಷವಾಗಿ ರಾಮಚಂದ್ರ ಭಟ್ ಮತ್ತು ತಂಡಕ್ಕೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡಿದ್ದೇನೆ. ವಂದನೆಗಳು.